ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹಿರಿಯ ನಟಿ ಬಿ ಸರೋಜಾ ದೇವಿ ಅವರು ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಸರೋಜಾ ದೇವಿ ಅವರು ಬಳಲುತ್ತಿದ್ರು. ಸರೋಜಾ ದೇವಿ ಅವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಿಂದ ನೇರವಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ವಯೋಸಹಜ ಕಾಯಿಲೆಯಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸರೋಜಾ ದೇವಿ ಅವರು ನಿಧನ ಹೊಂದಿದ್ದಾರೆ. ಸರೋಜಾ ದೇವಿಯವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಸರೋಜಾ ದೇವಿಯವರು ನಿಧನ ಹೊಂದಿದ್ದಾರೆ. ಮಹಾಕವಿ ಕಾಳಿದಾಸ ಸರೋಜಾ ದೇವಿಯವರ ಮೊದಲ ಸಿನಿಮಾ ತಮಿಳಿನಲ್ಲಿ ನಾಡೋಡಿ ಮನ್ನನ್ ಮೂಲಕ ವೃತ್ತಿ ಜೀವನವನ್ನು ಆರಂಭಿಸುತ್ತಾರೆ. 55ರಿಂದ 84ರವರೆಗೆ 29 ವರ್ಷಗಳಲ್ಲಿ ಅವರ ಸಿನಿ ಜರ್ನಿ ಸತತವಾಗಿ 161 ಚಲನಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಹಿಟ್. ಈ ರೀತಿ ಒಂದು ಸಾರ್ಥಕ ಸಿನಿ ಪಯಣ ಸರೋಜಾ ದೇವಿ ಅವರು 4 ಭಾಷೆಗಳಲ್ಲಿ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಖ್ಯಾತಿ ಸರೋಜಾ ದೇವಿ ಅವರಿಗೆ ಸಲ್ಲುತ್ತೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಿತ್ತೂರು ಚೆನ್ನಮ್ಮ ಸಿನಿಮಾ ಉತ್ತರ ಕರ್ನಾಟಕ ಭಾಗದಲ್ಲಿ ಸರೋಜಾ ದೇವಿಯವರು ಎಷ್ಟರ ಮಟ್ಟಿಗೆ ಮನೆ ಮಾತಾದ್ರು ಅಂತಂದ್ರೆ, ಕಿತ್ತೂರು ಚೆನ್ನಮ್ಮ ಹಿಂಗೆ ಇದ್ರೇನೋ ಅನ್ನೋ ರೀತಿಯಲ್ಲಿ ಅವರು ನಡೆಸಿದ್ರು. ಆ ಮಟ್ಟಿಗೆ ಪ್ರಖ್ಯಾತಿಯನ್ನ ಪಡೆದಂತವರು ಸರೋಜಾ ದೇವಿಯವರು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹಿರಿಯ ನಟಿ ಬಿ ಸರೋಜಾ ದೇವಿ ಅವರು ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಸರೋಜಾ ದೇವಿ ಅವರು ಬಳಲುತ್ತಿದ್ರು. ಸರೋಜಾ ದೇವಿಯವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಿಂದ ನೇರವಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ವಯೋಸಹಜ ಕಾಯಿಲೆಯಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸರೋಜಾ ದೇವಿ ಅವರು ನಿಧನ ಹೊಂದಿದ್ದಾರೆ. ಸರೋಜಾ ದೇವಿಯವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಸರೋಜಾ ದೇವಿಯವರು ನಿಧನ ಹೊಂದಿದ್ದಾರೆ. ಮಹಾಕವಿ ಕಾಳಿದಾಸ ಸರೋಜಾ ದೇವಿಯವರ ಮೊದಲ ಸಿನಿಮಾ ತಮಿಳಿನಲ್ಲಿ ನಾಡೋಡಿ ಮನ್ನನ್ ಮೂಲಕ ವೃತ್ತಿ ಜೀವನವನ್ನು ಆರಂಭಿಸುತ್ತಾರೆ. 55ರಿಂದ 84ರವರೆಗೆ 29 ವರ್ಷಗಳಲ್ಲಿ ಅವರ ಸಿನಿ ಜರ್ನಿ ಸತತವಾಗಿ 161 ಚಲನಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಹಿಟ್. ಈ ರೀತಿ ಒಂದು ಸಾರ್ಥಕ ಸಿನಿ ಪಯಣ ಸರೋಜಾ ದೇವಿ ಅವರು 4 ಭಾಷೆಗಳಲ್ಲಿ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಖ್ಯಾತಿ ಸರೋಜಾ ದೇವಿ ಅವರಿಗೆ ಸಲ್ಲುತ್ತೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಿತ್ತೂರು ಚೆನ್ನಮ್ಮ ಸಿನಿಮಾ ಉತ್ತರ ಕರ್ನಾಟಕ ಭಾಗದಲ್ಲಿ ಸರೋಜಾ ದೇವಿಯವರು ಎಷ್ಟರ ಮಟ್ಟಿಗೆ ಮನೆ ಮಾತಾದ್ರು ಅಂತಂದ್ರೆ, ಕಿತ್ತೂರು ಚೆನ್ನಮ್ಮ ಹಿಂಗೆ ಇದ್ರೇನೋ ಅನ್ನೋ ರೀತಿಯಲ್ಲಿ ಅವರು ನಡೆಸಿದ್ರು. ಆ ಮಟ್ಟಿಗೆ ಪ್ರಖ್ಯಾತಿಯನ್ನ ಪಡೆದಂತವರು ಸರೋಜಾ ದೇವಿಯವರು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹಿರಿಯ ನಟಿ ಬಿ ಸರೋಜಾ ದೇವಿ ಅವರು ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಸರೋಜಾ ದೇವಿ ಅವರು ಬಳಲುತ್ತಿದ್ರು. ಸರೋಜಾ ದೇವಿಯವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಿಂದ ನೇರವಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ವಯೋಸಹಜ ಕಾಯಿಲೆಯಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸರೋಜಾ ದೇವಿ ಅವರು ನಿಧನ ಹೊಂದಿದ್ದಾರೆ. ಸರೋಜಾ ದೇವಿಯವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಸರೋಜಾ ದೇವಿಯವರು ನಿಧನ ಹೊಂದಿದ್ದಾರೆ. ಮಹಾಕವಿ ಕಾಳಿದಾಸ ಸರೋಜಾ ದೇವಿಯವರ ಮೊದಲ ಸಿನಿಮಾ ತಮಿಳಿನಲ್ಲಿ ನಾಡೋಡಿ ಮನ್ನನ್ ಮೂಲಕ ವೃತ್ತಿ ಜೀವನವನ್ನು ಆರಂಭಿಸುತ್ತಾರೆ. 55ರಿಂದ 84ರವರೆಗೆ 29 ವರ್ಷಗಳಲ್ಲಿ ಅವರ ಸಿನಿ ಜರ್ನಿ ಸತತವಾಗಿ 161 ಚಲನಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಹಿಟ್. ಈ ರೀತಿ ಒಂದು ಸಾರ್ಥಕ ಸಿನಿ ಪಯಣ ಸರೋಜಾ ದೇವಿ ಅವರು 4 ಭಾಷೆಗಳಲ್ಲಿ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಖ್ಯಾತಿ ಸರೋಜಾ ದೇವಿ ಅವರಿಗೆ ಸಲ್ಲುತ್ತೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಿತ್ತೂರು ಚೆನ್ನಮ್ಮ ಸಿನಿಮಾ ಉತ್ತರ ಕರ್ನಾಟಕ ಭಾಗದಲ್ಲಿ ಸರೋಜಾ ದೇವಿಯವರು ಎಷ್ಟರ ಮಟ್ಟಿಗೆ ಮನೆ ಮಾತಾದ್ರು ಅಂತಂದ್ರೆ, ಕಿತ್ತೂರು ಚೆನ್ನಮ್ಮ ಹಿಂಗೆ ಇದ್ರೇನೋ ಅನ್ನೋ ರೀತಿಯಲ್ಲಿ ಅವರು ನಡೆಸಿದ್ರು. ಆ ಮಟ್ಟಿಗೆ ಪ್ರಖ್ಯಾತಿಯನ್ನ ಪಡೆದಂತವರು ಸರೋಜಾ ದೇವಿಯವರು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹಿರಿಯ ನಟಿ ಬಿ ಸರೋಜಾ ದೇವಿ ಅವರು ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಸರೋಜಾ ದೇವಿ ಅವರು ಬಳಲುತ್ತಿದ್ರು. ಸರೋಜಾ ದೇವಿಯವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಿಂದ ನೇರವಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ವಯೋಸಹಜ ಕಾಯಿಲೆಯಿಂದಾಗಿ
ಚಿಕಿತ್ಸೆ ಫಲಕಾರಿಯಾಗದೆ ಸರೋಜಾದೇವಿಯವರು ನಿಧನ ಹೊಂದಿದ್ದಾರೆ. ಸರೋಜಾದೇವಿಯವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಸರೋಜಾದೇವಿಯವರು ನಿಧನ ಹೊಂದಿದ್ದಾರೆ. ಮಹಾಕವಿ ಕಾಳಿದಾಸ ಸರೋಜಾದೇವಿಯವರ ಮೊದಲ ಸಿನಿಮಾ ತಮಿಳಿನಲ್ಲಿ ನಾಡೋಡಿ ಮನ್ನನ್ ಮೂಲಕ ವೃತ್ತಿ ಜೀವನವನ್ನು ಆರಂಭಿಸುತ್ತಾರೆ. 55ರಿಂದ 84ರವರೆಗೆ 29 ವರ್ಷಗಳಲ್ಲಿ ಅವರ ಸಿನಿ ಜರ್ನಿ ಸತತವಾಗಿ 161 ಚಲನಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಹಿಟ್. ಈ ರೀತಿ ಒಂದು ಸಾರ್ಥಕ ಸಿನಿ ಪಯಣ ಸರೋಜಾದೇವಿ ಅವರದು. 4 ಭಾಷೆಗಳಲ್ಲಿ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಖ್ಯಾತಿ ಸರೋಜಾದೇವಿ ಅವರಿಗೆ ಸಲ್ಲುತ್ತೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಿತ್ತೂರು ಚೆನ್ನಮ್ಮ ಸಿನಿಮಾ ಉತ್ತರ ಕರ್ನಾಟಕ ಭಾಗದಲ್ಲಿ ಸರೋಜಾದೇವಿಯವರು ಎಷ್ಟರ ಮಟ್ಟಿಗೆ ಮನೆ ಮಾತಾದರು ಅಂತಂದ್ರೆ, ಕಿತ್ತೂರು ಚೆನ್ನಮ್ಮ ಹಿಂಗೆ ಇದ್ರೇನೋ ಅನ್ನೋ ರೀತಿಯಲ್ಲಿ ಅವರು ನಡೆಸಿದ್ರು. ಆ ಮಟ್ಟಿಗೆ ಪ್ರಖ್ಯಾತಿಯನ್ನ ಪಡೆದಂತವರು ಸರೋಜಾದೇವಿ ಅವರು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹಿರಿಯ ನಟಿ ಬಿ ಸರೋಜಾದೇವಿ ಅವರು ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಸರೋಜಾದೇವಿ ಅವರು ಬಳಲುತ್ತಿದ್ರು. ಸರೋಜಾದೇವಿಯವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಿಂದ ನೇರವಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ವಯೋಸಹಜ ಕಾಯಿಲೆಯಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸರೋಜಾದೇವಿಯವರು ನಿಧನ ಹೊಂದಿದ್ದಾರೆ. ಸರೋಜಾದೇವಿಯವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಸರೋಜಾದೇವಿಯವರು ನಿಧನ ಹೊಂದಿದ್ದಾರೆ. ಮಹಾಕವಿ ಕಾಳಿದಾಸ ಸರೋಜಾದೇವಿಯವರ ಮೊದಲ ಸಿನಿಮಾ ತಮಿಳಿನಲ್ಲಿ ನಾಡೋಡಿ ಮನ್ನನ್ ಮೂಲಕ ವೃತ್ತಿ ಜೀವನವನ್ನು ಆರಂಭಿಸುತ್ತಾರೆ. 55ರಿಂದ 84ರವರೆಗೆ 29 ವರ್ಷಗಳಲ್ಲಿ ಅವರ ಸಿನಿ ಜರ್ನಿ ಸತತವಾಗಿ 161 ಚಲನಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಹಿಟ್. ಈ ರೀತಿ ಒಂದು ಸಾರ್ಥಕ ಸಿನಿ ಪಯಣ ಸರೋಜಾದೇವಿ ಅವರದು. 4 ಭಾಷೆಗಳಲ್ಲಿ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಖ್ಯಾತಿ ಸರೋಜಾದೇವಿ ಅವರಿಗೆ ಸಲ್ಲುತ್ತೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಿತ್ತೂರು ಚೆನ್ನಮ್ಮ ಸಿನಿಮಾ ಉತ್ತರ ಕರ್ನಾಟಕ ಭಾಗದಲ್ಲಿ ಸರೋಜಾದೇವಿಯವರು ಎಷ್ಟರ ಮಟ್ಟಿಗೆ ಮನೆ ಮಾತಾದರು ಅಂತಂದ್ರೆ, ಕಿತ್ತೂರು ಚೆನ್ನಮ್ಮ ಹಿಂಗೆ ಇದ್ರೇನೋ ಅನ್ನೋ ರೀತಿಯಲ್ಲಿ ಅವರು ನಡೆಸಿದ್ರು. ಆ ಮಟ್ಟಿಗೆ ಪ್ರಖ್ಯಾತಿಯನ್ನ ಪಡೆದಂತವರು ಸರೋಜಾದೇವಿ ಅವರು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಹಿರಿಯ ನಟಿ ಬಿ ಸರೋಜಾದೇವಿ ಅವರು ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಸರೋಜಾದೇವಿ ಅವರು ಬಳಲುತ್ತಿದ್ರು. ಸರೋಜಾದೇವಿಯವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಿಂದ ನೇರವಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ವಯೋಸಹಜ ಕಾಯಿಲೆಯಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸರೋಜಾದೇವಿಯವರು ನಿಧನ ಹೊಂದಿದ್ದಾರೆ. ಸರೋಜಾದೇವಿಯವರು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಸರೋಜಾದೇವಿಯವರು ನಿಧನ ಹೊಂದಿದ್ದಾರೆ. ಮಹಾಕವಿ ಕಾಳಿದಾಸ ಸರೋಜಾದೇವಿಯವರ ಮೊದಲ ಸಿನಿಮಾ ತಮಿಳಿನಲ್ಲಿ ನಾಡೋಡಿ ಮನ್ನನ್ ಮೂಲಕ ವೃತ್ತಿ ಜೀವನವನ್ನು ಆರಂಭಿಸುತ್ತಾರೆ. 55ರಿಂದ 84ರವರೆಗೆ 29 ವರ್ಷಗಳಲ್ಲಿ ಅವರ ಸಿನಿ ಜರ್ನಿ ಸತತವಾಗಿ 161 ಚಲನಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಹಿಟ್. ಈ ರೀತಿ ಒಂದು ಸಾರ್ಥಕ ಸಿನಿ ಪಯಣ ಸರೋಜಾದೇವಿ ಅವರದು. 4 ಭಾಷೆಗಳಲ್ಲಿ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಖ್ಯಾತಿ ಸರೋಜಾದೇವಿ ಅವರಿಗೆ ಸಲ್ಲುತ್ತೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಿತ್ತೂರು ಚೆನ್ನಮ್ಮ ಸಿನಿಮಾ ಉತ್ತರ ಕರ್ನಾಟಕ ಭಾಗದಲ್ಲಿ ಸರೋಜಾದೇವಿಯವರು ಎಷ್ಟರ ಮಟ್ಟಿಗೆ ಮನೆ ಮಾತಾದರು ಅಂತಂದ್ರೆ, ಕಿತ್ತೂರು ಚೆನ್ನಮ್ಮ ಹಿಂಗೆ ಇದ್ರೇನೋ ಅನ್ನೋ ರೀತಿಯಲ್ಲಿ ಅವರು ನಡೆಸಿದ್ರು. ಆ ಮಟ್ಟಿಗೆ ಪ್ರಖ್ಯಾತಿಯನ್ನ ಪಡೆದಂತವರು ಸರೋಜಾದೇವಿ ಅವರು.